ಸ್ಯಾಂಡಲ್ವುಡ್ನಲ್ಲಿ ಮತ್ತೆ ಜೋರಾಗ್ತಾ ಇದೆ ಡಿ ಬಾಸ್ ಅಭಿಮಾನಿಗಳು ವರ್ಸಸ್ ರಮ್ಯಾ ವಾರ್. ಮತ್ತೊಂದು ಹಂತ ತಲುಪಿದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಜಸ್ಟ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ನಲ್ಲಿ 7 ಜನ ಆರೋಪಿಗಳ ಜಾಮೀನು ರದ್ದಾಗಬೇಕು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆಗಳು ಕೋರ್ಟ್ ಅಂಗಳದಲ್ಲಾಗ್ತಾ ಇತ್ತು. ಅದಕ್ಕೆ ಸಂಬಂಧಪಟ್ಟಂತೆ ರಮ್ಯಾ ಸ್ಯಾಂಡಲ್ವುಡ್ನ ಮೋಹಕ ತಾರೆ ರಮ್ಯಾ ಒಂದು ಟ್ವೀಟ್ ಮಾಡ್ತಾರೆ, ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಪೋಸ್ಟ್ ಹಾಕಿಕೊಳ್ತಾರೆ. ಪ್ರಮುಖವಾಗಿ ರೇಣುಕಾಸ್ವಾಮಿ ಸಾವಿಗೆ ನ್ಯಾಯ ಸಿಗಬೇಕು ಅಂತ ಆ ರೀತಿ ಒಂದು ಮೆಸೇಜ್ ಹಾಕಿದ್ದೆ ತಪ್ಪಾಗಿ ಹೋಯ್ತಾ ಅನ್ನೋದು ಪ್ರಶ್ನೆ. ಕಾರಣ ರಮ್ಯಾಗೆ ಕೆಟ್ಟದಾಗಿ ಮೆಸೇಜ್ಗಳನ್ನ ಡಿ ಬಾಸ್ ಅಭಿಮಾನಿಗಳು ಮಾಡಿದ್ರು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಸ್ಯಾಂಡಲ್ವುಡ್ನ ಮೋಹಕ ತಾರೆ ರಮ್ಯಾ ಗ್ಯಾರಂಟಿ ನ್ಯೂಸ್ ಜೊತೆ ಕೂಡ ಮಾತನಾಡಿದ್ರು, ಅಭಿಪ್ರಾಯವನ್ನ ಹಂಚಿಕೊಂಡ್ರು. ಏನ್ ಬೆಳವಣಿಗೆ ಆಗ್ತಾ ಇದೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗರಂ ಹಾಕಿದ್ದಾರೆ. ದರ್ಶನ್ ಅವ್ರಿಗೆ ಹೇಳ್ತಿದ್ದಾರೆ, ಅವರು ಪ್ಲೀಸ್ ಮಾತಾಡಿ, ಅಟ್ಲೀಸ್ಟ್ ಈಗಲಾದ್ರೂ ನೀವು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಬೇಕು. ದರ್ಶನ್ಗೆ ಅವರ ಫ್ಯಾನ್ಸ್ನ ಆಟಾಟೋಪ ಎಲ್ಲವೂ ಕೂಡ ಗೊತ್ತಿದೆ. ಎಲ್ಲ ಗೊತ್ತಿದ್ದು ಕೂಡ ದರ್ಶನ್ ಸುಮ್ಮನೆ ಇರೋದು ಯಾಕೆ ಅನ್ನೋದನ್ನ ಪ್ರಶ್ನೆ ಮಾಡ್ತಿದ್ದಾರೆ. ಕಾಟೇರನಿಗೆ ಖಡಕ್ ಆಗಿಯೇ ಬೆಂಡೆತ್ತಿದ್ದಾರೆ ಕಠಾರಿ ಸುಂದರಿ. ಯಾರು ದೊಡ್ಡವರಲ್ಲ, ಕಾನೂನಿನ ಮುಂದೆ ಎಲ್ಲರೂ ಕೂಡ ಒಂದೇ ಅನ್ನುವಂತಹ ವಿಚಾರವನ್ನ ರಮ್ಯಾ ಉಲ್ಲೇಖ ಮಾಡಿದ್ದಾರೆ. ಕಾನೂನು ಉಲ್ಲಂಘನೆ ಮಾಡಿದ್ರೆ ಎಲ್ಲರಿಗೂ ಕೂಡ ಶಿಕ್ಷೆ ಆಗಲೇಬೇಕು, ನಾನಂತೂ ಸುಮ್ಮನೆ ಇರಲ್ಲ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ ನಟಿ ರಮ್ಯಾ. ಆ ಮೂಲಕ ಜೋರಾಗ್ತಾ ಇದೆ ಡಿ ಬಾಸ್ ಅಭಿಮಾನಿಗಳು ವರ್ಸಸ್ ರಮ್ಯಾ ವಾರ್. ಇಷ್ಟೆಲ್ಲ ಫ್ಯಾನ್ಸ್ ಆಟಾಟೋಪ ಮಿತಿ ಮೀರಿ ಹೋಗಿದ್ರು ಕೂಡ ಯಾಕೆ ಇಲ್ಲಿ ತನಕ ದರ್ಶನ್ ಮಾತನಾಡಲಿಲ್ಲ ಅನ್ನುವಂತಹ ಪ್ರಶ್ನೆಯನ್ನ ಸ್ವತಃ ರಮ್ಯಾ ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ. ನಾನು ಈ ಸುಪ್ರೀಂ ಕೋರ್ಟ್ ಅಂಡ್ ಎಸ್ಪೆಷಲಿ ನಾನು ಈ ಸುಪ್ರೀಂ ಕೋರ್ಟ್ ಅವರು ಏನು ಇವಾಗ ಒಂದು ಸ್ಟೇಟ್ಮೆಂಟ್ ಮಾಡಿದ್ರಲ್ಲ ಮೊನ್ನೆ, ಅವಾಗ ನಾನೊಂದು ಪೋಸ್ಟ್ ಹಾಕಿದ್ದೆ. ಸುಪ್ರೀಂ ಕೋರ್ಟ್ ಇಂದ ನಮ್ಗೆ ಸಾಮಾನ್ಯ ಜನರಿಗೆ ಎಲ್ಲೋ ಒಂದ್ ಕಡೆ ಹೋಪ್ ಇದೆ, ನಮ್ಗೆ ನ್ಯಾಯ ಸಿಗತ್ತೆ ಅಂತ ನಾನು ಹಾಕಿದ್ದೆ. ಅದಾದ್ಮೇಲೆ ಇವರೆಲ್ಲ ಶೋ ಹಚ್ಕೊಂಡ್ರು ನನ್ ಟ್ರೋಲ್ ಮಾಡೋದಕ್ಕೆ. ಅಂಡ್ ನನ್ಗನ್ನಿಸ್ತು ಯಾಕೆ ಇವ್ರನ್ನೆಲ್ಲ ಎಕ್ಸ್ಪೋಸ್ ಮಾಡಬಾರ್ದು ಅಂತ. ಯಾಕಂದ್ರೆ ರೇಣುಕಾ ಸ್ವಾಮಿ ಅವ್ರು ಮಾಡಿದ ತಪ್ಪಂತ ನೀವು ಒಪ್ಕೋತೀರಾ, ನಾವು ಒಪ್ಕೋತೀವಿ, ದರ್ಶನ್ ಫ್ಯಾನ್ಸ್ ಒಪ್ಕೋತಾರೆ ಅವ್ರು ಮಾಡಿದ ತಪ್ಪಂತ. ಅಂದ್ರೆ ಅವ್ರಿಗೂ ನಿಮ್ ಮೆಸೇಜಸ್ಗೂ ಏನು ವ್ಯತ್ಯಾಸನೇ ಇಲ್ವಲ್ಲ. ಅಂದ್ರೆ ಪವಿತ್ರ ಗೌಡಗೆ ಯಾರು ಮೆಸೇಜ್ ಮಾಡಂಗಿಲ್ಲ, ಬಟ್ ಬೇರೆ ಹೆಣ್ಮಕ್ಳಿಗೆ ನೀವು ಈ ತರ ಕೆಟ್ಟ ಪದಗಳು ಯೂಸ್ ಮಾಡಿ ಅಶ್ಲೀಲವಾದ ಪದಗಳೆಲ್ಲ ಯೂಸ್ ಮಾಡ್ಬೋದಾ? ಅಂದ್ರೆ ನಾವ್ ಇವಾಗ ಎಲ್ಲಾರ್ನೂ ಹೋಗಿ ಮರ್ಡರ್ ಮಾಡಕ್ಕಾಗತ್ತಾ? ಅಥವಾ ಕಾನೂನು ನಮ್ ಕೈಗೆ ತೊಳಕಾಗತ್ತಾ? ಇಲ್ಲ ತಾನೆ. ನಾನೇನ್ ಹೇಳಿದೀನಿ, ತಪ್ಪು. ಅಂಡ್ ಎಸ್ಪೆಷಲಿ ನಾನು ಈ ಸುಪ್ರೀಂ ಕೋರ್ಟ್ ಅವರು ಏನು ರಿಯಾಕ್ಟ್ ಮಾಡಿಲ್ವಾ ಮೇಡಮ್? ಬಿಕಾಸ್ ಒಂದು ಗೌರವಾನ್ವಿತ ಸ್ಥಾನದಲ್ಲಿದ್ದಾರೆ ದರ್ಶನ್ ಅವರು. ಸೊ ಈ ಕುರಿತಾಗಿ ಮಾಡ್ಬೇಕು, ಆಕ್ಚುಲಿ ಅವ್ರು ಮಾಡ್ಬೇಕು. ಐ ಡೋಂಟ್ ಥಿಂಕ್ ದಟ್ ಅವ್ರಿಗೇನ್ ಗೊತ್ತಿಲ್ಲ ಅಂತ ನನ್ಗೇನ್ ಅನ್ಸಲ್ಲ, ಅವ್ರಿಗೆ ಗೊತ್ತಿರತ್ತೆ. ಬಟ್ ಐ ಥಿಂಕ್ ದಿಸ್ ಇಸ್ ಕೈಂಡ್ ಆಫ್ ಫ್ಯಾನ್ ಬೇಸ್ ದಟ್ ದಿ ಎನ್ಕರೇಜ್. ಯಾಕಂದ್ರೆ ಈ ತರ ಮಾಡಿದ್ರೆ ಯಾರು ನಮ್ ಬಗ್ಗೆ ಹೇಳಲ್ಲ, ಯಾರು ಏನ್ ಮಾಡಲ್ಲ ಅಂತ ಇದೇ ತರ ಎಷ್ಟೋ ಜನಕ್ಕೆ ಸೈಲೆನ್ಸು ಮಾಡಿದ್ದಾರೆ. ಯಾಕಂದ್ರೆ ಹೇಳೋರು ಯಾರಾದ್ರೂ ಬಂದು ಅವ್ರ ಬಗ್ಗೆ ಏನಾದ್ರು ಹೇಳಿದ್ರೆ ಈ ಕೇಸ್ ವಿಚಾರದಲ್ಲಿ ಅವ್ರನ್ನ ಹೆದರ್ಸೋದು, ಹೊರಗಡೆ ಹೋದಾಗೆಲ್ಲ ಅವ್ರಿಗೆಲ್ಲ ಏನೋ ತೊಂದರೆ ಕೊಡೋದು, ಆತರ ಎಲ್ಲ ಮಾಡಿದಾರಲ್ವಾ. ಸೊ ಇದನ್ನೆಲ್ಲ ನೋಡಿ ತುಂಬಾ ಜನ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ. ಸೊ ಅವ್ರೇನ್ ಅನ್ಕೊಂಡಿದ್ದಾರೆ, ಈ ತರಾನೇ ಮಾಡಿದ್ರೆ ಟ್ರೋಲಿಂಗು ಟಾರ್ಗೆಟ್ ಎಲ್ಲ ಮಾಡಿದ್ರೆ ಸುಮ್ನೆ ಇರ್ತಾರೆ ಅಂತ. ಬಟ್ ಐ ಆಮ್ ನಾಟ್ ಲೈಕ್ ದಟ್. ನಾನು ಯಾರಿಗೂ ಹೆದ್ರಲ್ಲ, ನನ್ಗೆ ತುಂಬಾ ಜನ ಸಪೋರ್ಟ್ ಮಾಡೋರು ಇದ್ದಾರೆ. ಬಟ್ ಐ ಡೋಂಟ್ ಡಿಪೆಂಡ್ ಆನ್ ಎನಿವನ್. ಅಂಡ್ ನಾನ್ ಯಾವಾಗ್ಲೂ ನನ್ ಧ್ವನಿನ ಎತ್ತೀನಿ. ಐ ಆಲ್ವೇಸ್ ಸ್ಟ್ಯಾಂಡ್ ಫಾರ್ ದ ಟ್ರೂತ್, ಜಸ್ಟಿಸ್. ಬಿಕಾಸ್ ಮುಖ್ಯವಾಗಿ ಏನಂದ್ರೆ ನಾವ್ ಸಮಾಜಕ್ಕೆ ಏನ್ ಮೆಸೇಜ್ ಕೊಡ್ತಾ ಇದೀವಿ, ನಾವ್ ಯಾವ ತರ ಸಮಾಜನ ನಾವ್ ಬೆಳೆಸ್ತಾ ಇದ್ವಿ. ಎಸ್ಪೆಷಲಿ ಹೆಣ್ಮಕ್ಳು ಎಲ್ಲೂ ಸೇಫ್ ಇಲ್ಲ. ಸೋಷಿಯಲ್ ಮೀಡಿಯಾ ಆಗ್ಲಿ ಆಫ್ಲೈನ್ ಆಗ್ಲಿ ನೀವ್ ದಿನ ನ್ಯೂಸ್ ಓದ್ತಿರಲ್ವಾ. ಇವಾಗ ದರ್ಶನ್ ಅವ್ರು ಏನು ರಿಯಾಕ್ಟ್ ಮಾಡಿಲ್ವಾ ಮೇಡಮ್? ಬಿಕಾಸ್ ಒಂದು ಗೌರವಾನ್ವಿತ ಮೇಡಮ್, ನೀವು ದರ್ಶನ್ ಅವ್ರ ಜೊತೆ ನಟನೆ ಕೂಡ ಮಾಡಿದ್ದೀರಾ. ಸೊ ಅವರು ನಿಮ್ಮ ಜೊತೆ ವೈಯಕ್ತಿಕವಾಗಿ ಹೇಗ್ ನಡ್ಕೊಂತಿದ್ರು? ಹೀಸ್ ನೈಸ್ ಟು ಮೀ. ನಾವ್ ಸಿಕ್ತಾಗ ಮೊನ್ನೆ ಒಂದು ಮದ್ವೆಲೆಲ್ಲೋ ಸಿಕ್ಕಿದ್ವಿ. ಹಿ ವಾಸ್ ನೈಸ್. ಐ ಮೀನ್ ನಮ್ಮಿಬ್ರು ಮಧ್ಯದಲ್ಲಿ ನಮ್ಗೇನಿಲ್ಲ. ಬಟ್ ಸಿ, ದರ್ಶನ್ ಏನೇ ಇದ್ರುನುವೆ ಐ ಆಮ್ ಸಂಬಡಿ ಹೂ ಸ್ಟ್ಯಾಂಡ್ಸ್ ಫಾರ್ ಜಸ್ಟಿಸ್. ಇವ್ರೆ ನೀವ್ ರಾಜಕಾರಣಿ ಆಗ್ಲಿ, ನೀವ್ ದೊಡ್ಡೋರಾಗಿರ್ಲಿ, ನೀವ್ ಯಾರೇ ಆಗಿರ್ಲಿ, ನ್ಯಾಯ ಅಲ್ವಾ. ವಿ ಹ್ಯಾವ್ ಟು ಸ್ಪೀಕ್ ಅಪ್ ಫಾರ್ ದ ಟ್ರೂತ್ ಅಲ್ವಾ. ಇಲ್ಲಾಂದ್ರೆ ನನ್ಗೂ ಬೇರೆಯವ್ರಿಗೆ ಏನ್ ವ್ಯತ್ಯಾಸ? ಒಳ್ಳೆಯವ್ರು ಬೇಕೋ ಬೇಡವೋ ಈ ಸಮಾಜದಲ್ಲಿ ಯಾರಾದ್ರೂ ಒಬ್ರು ಇರ್ಬೇಕಲ್ವಾ. ವಿ ಹ್ಯಾವ್ ಟು ಟಾಕ್, ವಿ ಹ್ಯಾವ್ ಟು ಸ್ಟ್ಯಾಂಡ್ ಅಪ್ ಫಾರ್ ಜಸ್ಟಿಸ್. ಇಲ್ಲಾಂದ್ರೆ ಸಮಾಜದವ್ರು ಏನ್ ಅನ್ಕೋತಾರೆ? ಅವ್ರಿಗೆ ನ್ಯಾಯ ಸಿಗತ್ತಾ? ಅದಕ್ಕೆ ಎಲ್ಲಾರು ಕಾನೂನು ಅವ್ರ ಕೈಯಲ್ಲಿ ತಗೊಳ್ಳೋದು. ಯಾಕಂದ್ರೆ ಪೊಲೀಸ್ ಅವರು, ಈ ನ್ಯಾಯಾಲಯದವರು ಏನು ಮಾಡಲ್ಲ ನಮಗೋಸ್ಕರ, ಅದಕ್ಕೆ ಕಾನೂನು ನಮ್ ಕೈಯಲ್ಲಿ ತಗೊಳ್ಳೋಣ, ನಾವೇ ಹಿಂಗೆ ಮಾಡೋಣ ಅಂತ. ಹಂಗಾದ್ರೆ ನಾವು ಕ್ಯಾನ್ ವಿ ವಾಟ್ ಕೈಂಡ್ ಆಫ್ ಸೊಸೈಟಿ ಆರ್ ವಿ ಬಿಲ್ಡಿಂಗ್? ನಾವ್ ಇವತ್ತಿರ್ತೀವಿ, ನಾಳೆ ನಾವಿರಲ್ಲ. ಓಕೆ, ಮತ್ ಮುಂದೆ ಕರೆಕ್ಟ್. ಯಾಕೆ ನಮ್ ದೇಶದಲ್ಲಿ ಲಾ ಇಲ್ವಾ? ಕಾನ್ಸ್ಟಿಟ್ಯೂಷನ್ ಇಲ್ವಾ?
ಯು ಆಲ್ ಹ್ಯಾವ್ ಟು ಅಬೈಡ್ ಬೈ ಇಟ್. ನೋ, ಯು ಕಾಂಟ್ ಟೇಕ್ ಲಾ ಇಂಟ್ ಯುವರ್ ಓನ್ ಹ್ಯಾಂಡ್ಸ್. ಅಂಡ್ ಯಾರು ದೊಡ್ಡವರಲ್ಲ, ಎವ್ರಿಬಡಿ ಇಸ್ ಈಕ್ವಲ್. ನಾಳೆ ನಾನೇ ಏನಾದ್ರು ತಪ್ಪು ಮಾಡಿದ್ರೆ ಐ ಹ್ಯಾವ್ ಟು ಫಾಲೋ ದ ಲಾ. ಐ ಕಾಂಟ್ ಬ್ರೇಕ್ ದ ರೂಲ್ಸ್. ನೀವ್ ಯಾರೇ ಆಗಿರ್ಲಿ, ಯು ಕಾಂಟ್ ಬ್ರೇಕ್ ದ ಲಾ. ಓಕೆ ಮೇಡಮ್, ಈ ರೀತಿ ಮಾಡ್ತಿರೋದು ದರ್ಶನ್ ಅವರ ಅಭಿಮಾನಿಗಳು ಇದೇ ಮೊದಲೇನಲ್ಲ. ಸೊ ಈ ಹಿಂದೆನೂ ಕೂಡ ಮಾಡಿದ್ದಾರೆ. ಹೌದು, ತುಂಬಾ ಸತಿ ಮಾಡಿದ್ದಾರೆ. ಸೊ ಇದನ್ನ ಎಲ್ಲಿ ತನಕ ತಗೊಂಡು ಹೋಗ್ಬೇಕು ಅಂತ ತಾವು ಅನ್ಕೊಂಡಿದ್ದೀರಾ? ಐ ಆಮ್ ಡೆಫಿನೆಟ್ಲಿ ಗೋಯಿಂಗ್ ಟು ಫೈಲ್ ಅ ಪೊಲೀಸ್ ಕಂಪ್ಲೇಂಟ್. ಅದೊಂದು ನಿಜ, ಅದ್ ನಾನು ಮಾಡೇ ಮಾಡ್ತೀನಿ. ಬಟ್ ಎಷ್ಟೋ ಜನ ನನಗೆ ಬರೀ DMs ಗಳು ಕಳ್ಸಿದ್ದಾರೆ, ಇಂಡಸ್ಟ್ರಿದವರು, ಬೇರೆದವರು. ಬಟ್ ಅವರೆಲ್ಲ ಹೊರಗಡೆ ಹೇಳಕ್ಕೆ ಇದ್ ಮಾಡ್ತಾರೆ ಬಿಕಾಸ್ ಆಫ್ ಸಚ್ ಕೈಂಡ್ ಆಫ್ ಟ್ರೋಲಿಂಗ್ ಅಂಡ್ ಕಾಮೆಂಟ್ಸ್. ಎಸ್ಪೆಷಲಿ ಹೆಣ್ಮಕ್ಳು ತುಂಬಾ ಭಯ ಪಡ್ಕೋತಾರೆ. ಯಾಕಂದ್ರೆ ಅವ್ರಿಗೆ ಫ್ಯಾಮಿಲಿ ಇರ್ತಾರೆ, ಹೊರಗಡೆ ಹೇಳಿದ್ರೆ ಏನೋ ಒಂದು ರೆಸ್ಪೆಕ್ಟ್ ಹೋಗುತ್ತೆ ಅಂತ. ಬಟ್ ನಾವೆಲ್ಲರೂ ಸುಮ್ಮನಿದ್ರೆ ಹೇಗೆ ನಡೆಯುತ್ತೆ ಹೇಳಿ? ಸಂಬಡಿ ಹ್ಯಾಸ್ ಟು ಸ್ಪೀಕ್ ಅಪ್ ಅಲ್ವಾ? ಎಸ್, ಇದೇ ರೀತಿ ಬಹಳಷ್ಟು ಮಹಿಳೆಯರು ಹಾಗೆ ಆಕ್ಟ್ರೆಸಸ್ ಕೂಡ ಈ ಥರದ ಒಂದು ಸಿಚುಯೇಷನ್ನ ಫೇಸ್ ಮಾಡಿರ್ತಾರೆ. ಸೊ ಈಗ ತಾವು ಎಲ್ಲರಿಗೂ ಮಾದರಿಯಾಗಿ ಈ ಒಂದು ವಿಷಯವನ್ನ ಎಲ್ಲಿ ತನಕ ತಗೊಂಡು ಹೋಗ್ತೀರಿ, ಹೇಗೆ ಎಂಡ್ ಮಾಡ್ತೀರಾ? ಐ ಫೀಲ್ ಲೈಕ್ ಆಲ್ ವಿಮೆನ್ ಶುಡ್ ಸ್ಟ್ಯಾಂಡ್ ಅಪ್ ಅಂಡ್ ಸ್ಪೀಕ್ ಅಪ್. ಎಲ್ಲಿ ಹ್ಯಾರಸ್ಮೆಂಟ್ ಇದ್ರು, ಯಾವ ತರ ಹ್ಯಾರಸ್ಮೆಂಟ್